ಏಯ್, ಯಾರೋ ನೀನು? ಯಾರೋ ನೀನು? ಯಾರೋ ನೀನು? ಯಾಕೋ ಯಾಕೋ ಏನಾಯ್ತು? ಇವನ್ ಗೊತ್ತಿಲ್ವೇನೋ? ಹನುಮಂತು ತಮ್ಮ ಚಪ್ರ ಹಾಕೋಕ್ ಬಂದಿದ್ದಾರೆ. ಇವನ್ ಯಾಕೆ ವಿಚಿತ್ರವಾಗಿ ಆಡ್ತಾ ಇದ್ದಾನೆ? ನಿನ್ ಕೈಯಾಕೆ ನಡೀತಾ ಇದೆ? ಇವು ರಾಮಚಾರಿ ಇವನ್ ಇರೋದೇ ಹೀಗೆ, ಎಲ್ಲ ನೋಡ್ಕೊಂಡು ಎಲ್ಲೆಲ್ಲ ಮಾತಾಡ್ತಾ ಇರ್ತಾನೆ. ಕೈ ಯಾವಾಗ್ಲೂ ನಡುಕ್ತಾನೆ ಇರ್ತದೆ. ಇವನನ್ನು ಎಲ್ಲರೂ ಕರೆಯೋದು ಬೆರಕ್ ಸೋಮ ಅಂತ. ಅಣ್ಣ, ನೀನ್ ಅತ್ಗೆ ಅಂತ ದೂರ ಆಗ್ಬೇಕು ಅಂತ ಸರಿ, ಮುಂದೆ ಹೇಳ್ ಪಲ್ಲವಿ. ಅನಿತಾ ಏನ್ ಮಾಡೋದಕ್ ಹೊರಟಿದ್ದಾಳೆ? ಏನಿಲ್ಲ ಅಣ್ಣ, ಅತ್ಗೆ ಮತ್ತೆ ನೀನು ದೂರ ಇರ್ಬೇಕು ಅಂತ ಬಯಸ್ತಿದ್ದಾಳೆ. ಅಷ್ಟೇನಾ ಅಥವಾ ಬೇರೆ ರೀತಿ ಏನಾದ್ರೂ ಯೋಚನೆ ಮಾಡ್ತಿದ್ದಾಳ ಹೇಗೆ? ಹಾಗೇನಿಲ್ಲ ಅಣ್ಣ. ಮತ್ತಿನ್ಯಾಕ್ ಪಲ್ಲವಿ ನನಗ್ ಕೇರ್ಫುಲ್ ಆಗಿರು ಅಂತ ಹೇಳಿದ್ದು? ನೀನ್ ನೆಮ್ಮದಿಯಾಗಿರ್ಬಾರ್ದು ಅಂತ ಪ್ರತಿದಿನ ಬೇಡ್ಕೊಳ್ಳೋರ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಣ್ಣ. ಇಲ್ಲ ಪಲ್ಲವಿ, ನನ್ ಪರವಾಗಿ ಕೇಳ್ಕೊಳ್ಳೋರ್ ಸಂಖ್ಯೆ ಹೆಚ್ಚಾಗ್ತಿದೆ. ನನ್ನನ್ನ ಕೇರ್ ಮಾಡೋರು, ಪ್ರೀತಿಸೋರ್ ಸಂಖ್ಯೆ ಜಾಸ್ತಿ ಆಗ್ತಿದೆ. ಹಾಗಾಗಿ ಈ ಅನಿತಾ ಅಂತವ್ರು ನನಗೆ ಕೆಟ್ಟದ್ ಬಯಸ್ತಾರೆ ಅನ್ನೋದನ್ನ ನನಗ್ ಮ್ಯಾಟ್ರೇ ಅಲ್ಲ ಅಂತ ತಿಳ್ಕೊತೀನಿ. ಆದ್ರೂ ಅಣ್ಣ, ನೀನ್ ಸ್ವಲ್ಪ ಕೇರ್ಫುಲ್ ಆಗಿರು. ನಿನ್ಗೇನಾದ್ರೂ ಆದ್ರೆ ನಮಗ್ ಸಹಿಸ್ಕೊಳಕ್ ಆಗಲ್ಲ. ಇಲ್ಲಿವರೆಗೂ ನೀನ್ ಪಟ್ಟಿರೋ ಕಷ್ಟ, ಅನ್ಭವಿಸಿರೋ ನೋವೇ ಸಾಕು ಅಣ್ಣ. ಇನ್ಮೇಲಾದ್ರೂ ನೀನ್ ಸಂತೋಷವಾಗಿರ್ಬೇಕು. ಇವತ್ತಿನವರೆಗೂ ನೀನು ನಮ್ಗೋಸ್ಕರನೇ ಬದುಕಿದಾಯ್ತು. ಇನ್ಮೇಲಾದ್ರೂ ನಿನ್ ಲೈಫ್ ಬಗ್ಗೆ ಯೋಚನೆ ಮಾಡು. ನೀನು ಮತ್ತೆ ಅದಕ್ಕೆ ತುಂಬಾ ಸಂತೋಷವಾಗಿರ್ಬೇಕು. ಅದಕ್ಕೆ ಆತರ ಯಾವ ತೊಂದ್ರೆನೂ ಆಗೋದಕ್ಕೆ ಅವಕಾಶ ಮಾಡ್ಕೊಡ್ದೆ ನೀನ್ ಎಚ್ಚರಿಕೆಯಿಂದ ಹೆಜ್ಜೆ ಇಡು ಅಂತ ಹೇಳ್ತಿದ್ದೀನಿ. ಪಲ್ಲವಿ, ನಮ್ಮ ಮನೆಯವ್ರ ಪ್ರೀತಿ ಆಶೀರ್ವಾದ ನನ್ ಜೊತೆ ಇರ್ಬೇಕಾದ್ರೆ ಯಾರು ಏನು ಮಾಡೋದಿಕ್ಕಾಗಲ್ಲ. ಯು ಡೋಂಟ್ ವರಿ. ನೋಡ್ತಾ ಇರ ಪಲ್ಲವಿ, ನೀನ್ ಆಸೆ ಪಟ್ಟಂಗೆ ಎಲ್ಲ ಸರಿ ಹೋಗುತ್ತೆ. ಆಗತ್ತೆ ಅಲ್ಲ ಅಣ್ಣ, ಆಗ್ಲೇಬೇಕು. ನೀನ್ ಏನ್ ಮಾಡ್ತೋ ಬಿಡ್ತೋ ನನಗ್ ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲ ನೀನೇ ಸರಿ ಮಾಡ್ಬೇಕು. ಆದ್ರೆ ನೀನ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಯಾಕಂದ್ರೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಪಲ್ಲವಿ. ಅದನ್ನ ನೀನ್ ನನಗ್ ಹೇಳ್ಬೇಕಣ್ಣ. ಆದ್ರೂ ನನ್ನಿಂದ ತಪ್ಪಾಗೋಗಿದೆ ಪಲ್ಲವಿ. ಅನಿತಾ ತಾಳಿ ಕಟ್ತೀನಿ ಅಂತ ಮಾತು ಕೊಟ್ಟು ಉಳಿಸ್ಕೊಳ್ಳೋ ವಿಷಯದಲ್ಲಿ ಅಣ್ಣ, ಮಾತ್ ತಪ್ಪಿರೋದು, ತಪ್ಪು ಮಾಡಿರೋದು ಅವಳೇ ಹೊರ್ತು ನೀನಲ್ಲ. ಆ ವಿಷಯದಲ್ಲಿ ನೀನ್ ತಪ್ಪು ಮಾಡಿದೀನಿ ಅಂತ ಯಾವ್ದೇ ಕಾರಣಕ್ಕೂ ಅನ್ಕೋಬೇಡ. ಅದೇನೋ ಗೊತ್ತಿಲ್ಲ ಪಲ್ಲವಿ, ಆದ್ರೆ ಇದು ಒಂದು ವಿಷಯದಲ್ಲಿ ಗೊತ್ತೋ ಗೊತ್ತಿಲ್ದೇನೋ ನನ್ನಿಂದ ಕೊಟ್ಟಿರೋ ಮಾತು ಪ್ರಕಾರ ನಡ್ಕೊಳಕ್ ಆಗಿಲ್ಲ. ಅದು ಒಂದು ಕಾರಣಕ್ಕೋಸ್ಕರನೇ ನಾನು ಇಲ್ಲಿವರೆಗೂ ತಾಳ್ಮೆಯಿಂದ ತಲೆ ತಗ್ಸಿ ನಿಂತಿರೋದು. ಮುಂದೇನು ಕೂಡ ಆ ವಿಷಯದಲ್ಲಿ ತಾಳ್ಮೆಯಿಂದಾನೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ನನ್ನವ್ರು ಯಾರ ವಿಷಯದಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆದ್ರೂ ಕೂಡ ನಾನು ಮಾತ್ರ ಸುಮ್ಮನೆ ಇರಲ್ಲ. ಅದರಿಂದ ನಾನು ಏನೇ ಬಂದರೂ ಫೇಸ್ ಮಾಡ್ತೀನಿ. ಹಾಗೆ ನಿನ್ನ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬಂದ್ರು. ನಿನ್ನಂತ ಒಬ್ಬ ಅಣ್ಣ ಇದ್ಯಾ ಅನ್ನೋದೇ ನನಗ್ 100 ಆನೆ ಬಲ. ನಿನ್ ಪ್ರೀತಿ ಆರೈಕೆ ನನ್ ಮೇಲೆ ಇರ್ಬೇಕಾದ್ರೆ ನನ್ ಕಣ್ಣಲ್ಲಿ ಯಾಕೆ ನೀರ್ ಬರುತ್ತೆ? ನಾನ್ ಸಂತೋಷವಾಗಿರ್ತೀನಿ. ಆ ಖುಷಿ ಸಂತೋಷ ನಿನ್ ಲೈಫಲ್ಲೂ ಇರ್ಬೇಕು ಅನ್ನೋದೇ ನನ್ನ ಆಸೆ ಅಣ್ಣ. ಇರುತ್ತೆ ಪಲ್ಲವಿ, ಯಾರೇ ಅಡ್ಡಿ ಬಂದ್ರು, ಯಾರು ಏನೇ ಕುತಂತ್ರ ಮಾಡಿದ್ರು, ನಾನು ನನ್ನ ಜಾನ್ಸಿ ಮೇಡಮ್ನ ಪಡ್ಕೋತೀನಿ. ಅಷ್ಟಾದ್ರೆ ಸಾಕಣ್ಣ. ಚಾರು ಮೇಡಮ್, ಇಲ್ಲೇ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನಿನ್ ಮಗಳನ್ನ ಆಟ ಆಡಿಸ್ತಾ ಇದೀನಿ. ನೀನ್ ಓಡಾಟ ಎಲ್ಲ ಮುಗಿತಪ್ಪ? ಹೌಮಾ, ಹೆಚ್ಚು ಕಮ್ಮಿ ಎಲ್ಲ ಕೆಲಸ ಮುಗೀತು. ಚಪ್ರ, ಹೂವಿನ ಅಲಂಕಾರಕ್ಕೆಲ್ಲ ನಮ್ಮ ಹನುಮಂತು ಹೇಳಿದ್ದೀನಿ. ಅದಾದ್ಮೇಲೆ ಅಡಿಗೆ ಉಸ್ತುವಾರಿ ನಮ್ಮ ಸುಬ್ಬ ಬಿಟ್ರದೆ. ಮನೆ ಕಾರ್ಯಕ್ರಮ ಅಲ್ವಾ, ಅಡಿಗೆ ನಾನೇ ಮಾಡ್ತೀನಿ ಬಿಡಪ್ಪ. ಬೇಡ ನೋಡಮ್ಮ, ನಮ್ಮ ಮನೆ ರಾಜ್ಕುಮಾರಿ ಮೊದಲನೇ ಕಾರ್ಯಕ್ರಮ ಅಲ್ವಾ ಇದು. ಮನೆಯವರೇ ಸ್ವಲ್ಪ ಜನ ಅಡುಗೆ ಮನೇಲಿ, ಸ್ವಲ್ಪ ಜನ ದೇವ್ರ ಮನೇಲಿ, ಸ್ವಲ್ಪ ಜನ ಕಾರ್ಯಕ್ರಮ ನಡೆಯೋ ಜಾಗದಲ್ಲಿ ಇದ್ರೆ ಹೆಂಗೆ ಹೇಳು? ಅವುಗಳೆಲ್ಲ ಸೇರಿ ಜುಮ್ ಅಂತ ಓಡಾಡ್ತಿರ್ಬೇಕಲ್ವಾ? ಆಮೇಲೆ ಸುಬ್ಬ ಭಟ್ರೆ ಅಡುಗೆ ಜವಾಬ್ದಾರಿ ತಗೊಂಡಿದ್ದಾರೆ, ಅದೇ ಸಂತೋಷ. ಹೌದೌದೌದು ಅಮ್ಮ, ನಮ್ ರಾಮಚಾರಿ ಚಿರೋಟಿ, ಪಾಯಸ, ರವೆ ಉಂಡೆ, ಹೋಳ್ಗೆ ಇದೇ ರೀತಿ 12 ಸಿಹಿ ತಿಂಡಿ ಮಾಡಿಸ್ತಾ ಇದ್ದಾನೆ ಅಲ್ವೇನೋ ರಾಮಚಾರಿ? ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊ. ರಾಮಚಾರಿ, ಮನೆ ಮಟ್ಟಕ್ಕೆ ಅಂತೇಳಿ ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಿದ್ಯಾ? ಆ ಮನೆ ಮಟ್ಟಕ್ಕಾದ್ರೂ ಮನೆಯವರೆಲ್ಲ ಸೇರ್ತಾ ಇದಾರಲ್ವಾ. ಆಮೇಲೆ ನಮ್ಮ ಅಗ್ರಹಾರದ ಕೆಲವು ಜನ ಬರ್ತಾ ಇದ್ದಾರೆ. ಅಂದ್ಬಿಡು,
ಅಪ್ಪ ಕಾಶಿಯಿಂದ ಬರ್ತಾ ಇದ್ದಾರೆ, ಅಣ್ಣ ಬರ್ತಾ ಇದ್ದಾನೆ. ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನಿದೆಯಮ್ಮ? ಆಮೇಲೆ ಚಾರು ಮೇಡಮ್, ನಾಳೆ ನಿಮ್ಮ ತಂದೆಯವರು ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಾರಂತೆ. ಲಾಯರ್ ಸಾಹೇಬ್ರು ಫೋನ್ ಮಾಡಿದ್ರು, ಕಾರ್ಯಕ್ರಮಕ್ಕೆ ಸರಿಯಾಗಿ ಅವರು ಬಂದು ಥ್ಯಾಂಕ್ ಯು ರಾಮಾಚಾರಿ. ರೀ, ಕಷ್ಟಪಟ್ಟಿದ್ದು ನೀವು, ನಿಮ್ಮಿಂದಾಗಿ ಇವತ್ತು ನಿಮ್ಮ ತಂದೆ ಬಿಡುಗಡೆ ಆಗ್ತಾ ಇದ್ದಾರೆ. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ ಮೊಮ್ಮಗಳಿಗೆ. ಇವಳು ಹುಟ್ಟಾಗಿಂದನೇ ನಮ್ ಸಮಸ್ಯೆಗಳೆಲ್ಲ ದೂರ ಆಯ್ತಪ್ಪ. ಓ ನೋಡ್ ರಾಮಾಚಾರಿ, ಹಾಗಾದ್ರೆ ನಾವಿವಾಗ ಲೆಕ್ಕಕ್ಕಿಲ್ಲ ಅಂತ ಆಯ್ತು. ಲೆಕ್ಕ ಪಟ್ಟಿ ಶುರು ಆಗೋದೇ ನಮ್ ಪುಟಾಣಿಯಿಂದ ಅಲ್ವಾ ಚಿನ್ನಮ್ಮ? ಸರಿ ಸರಿ ಆಯ್ತು. ರಾಮಾಚಾರಿ, ಇದ್ಯಾ ಫೋಟೋ? ದೇವ್ರ ಫೋಟೋನಾ? ಹೌದು ಮೇಡಮ್, ದೇವ್ರ ಫೋಟೋ. ಈ ಸಂಭ್ರಮದಲ್ಲಿ ನನ್ನ ಮಗ ಕೃಷ್ಣನ್ ಐತಿದ್ರೆ ಚೆನ್ನಾಗಿರ್ತಿತ್ತು ಕಣೋ. ಇದಾನಲ್ಲಮ್ಮ. ನಿಮ್ ಮನೇಲಿ ಯಾರಿಗಾದ್ರೂ ಏನಾರು ಆದ್ರೆ ಶುಭ ಕಾರ್ಯ ನಡೆಯಲ್ಲ ಅಲ್ವಾ? ಸರಿ, ಯಾಕೋ ಬೆಳಗ್ಗೆಯಿಂದ ಒಂಥರ ಇದೆಯಾ? ಹಾಗೇನಿಲ್ಲ ಕಣೋ. ಅಲ್ಲ, ಪ್ರತಿ ಬಾರಿ ತೊಂದರೆ ಬಂದಾಗ ಯಾರಿಗೂ ಗೊತ್ತಾಗಬಾರ್ದು ಅಂತ ಮುಚ್ಚಿಡ್ತಿದ್ದೆ. ಈಗ್ಲೂ ಏನಾದ್ರು? ಹಾಗೆಲ್ಲ ಏನು ಇಲ್ಲ ಕಣ, ಕೆಲಸ ಮಾಡ್ಸೋ ಹೋಗು. ಅಲ್ಲ, ಏನಾದ್ರೂ ಇದ್ರೆ ಹೇಳ. ಇಲ್ಲ ಕಣ, ಏನಿಲ್ಲ. ಅದಕ್ಕೆ ಎಲ್ಲ ತಯಾರಿನೂ ಸರಿ ಇದೆ, ಆದ್ರೆ ಒಂದ್ ಬಿಟ್ಟು. ಅದ್ಯಾವ್ದೊಂದು? ನಮ್ ಕೃಷ್ಣವೇಣಿ ನಾಮಕರಣಕ್ಕೆ ಸರ್ವರಿಗೂ ಸುಸ್ವಾಗತ ಅಂತ ಬೋರ್ಡ್ ಬರ್ಸ್ಬೇಕಿತ್ತು. ಅದ್ ಬಿಟ್ಟು ಎಲ್ಲ ಸರಿ ಇದೆ. ನಾಮಕರಣಕ್ಕೆ ಸ್ವಾಗತ ಅಂತ ಇದ್ರೆ ಸಾಕು. ಕೃಷ್ಣವೇಣಿ ಅನ್ನೋ ಹೆಸರು ನಮಗ್ ಗೊತ್ತು, ಬೇರೆಯವ್ರಿಗೆ ಹೇಗ್ ಗೊತ್ತಿರುತ್ತೆ? ಅದು ಕರೆಕ್ಟ್ ಅದ್ಗೆ. ಮುರಾರಿ, ಅಮ್ಮ? ಸುಬ್ಬ ಭಟ್ರು ಬಂದ್ರೇನೋ? ಹಾ ಅಮ್ಮ, ಈಗಷ್ಟೇ ಫೋನ್ ಮಾಡಿದ್ದೆ, ಹೊರಟಿದ್ರಂತೆ, ಇನ್ನೇನೋ ಬಂದ್ಬಿಡ್ತಾರೆ. ಮುರಾರಿ, ಸುಬ್ಬ ಭಟ್ರದ್ದು ನೀನೇ ಫಾಲೋ ಅಪ್ ಮಾಡಿ ಬರ್ತಾರ. ನೀನ್ ಎಲ್ಲಿ ಹೋಗ್ತೀಯಾ? ಅಲ್ಲ, ನಾನು ಇಲ್ಲೇ ಇರ್ತೀನಿ. ಅಲ್ಲ, ಇದನ್ನ ಮಾಡಿ ನೀನು. ಹೇಯ್, ಯಾರೋ ನೀನು? ಯಾರೋ ನೀನು? ಯಾರೋ ನೀನು? ಯಾಕೋ ಯಾಕೋ ಏನಾಯ್ತು? ಇವನ್ ಗೊತ್ತಿಲ್ವೇನೋ? ಹನುಮಂತು ತಮ್ಮ ಚಪ್ರ ಹಾಕೋಕ್ ಬಂದಿದ್ದಾರೆ. ಇವನ್ ಯಾಕೆ ವಿಚಿತ್ರವಾಗಿ ಆಡ್ತಾ ಇದ್ದಾನೆ? ನಿನ್ ಕೈಯಾಕೆ ನಡೀತಾ ಇದೆ? ಇವು ರಾಮಚಾರಿ, ಇವನ್ ಇರೋದೇ ಹೀಗೆ, ಎಲ್ಲ ನೋಡ್ಕೊಂಡು ಎಲ್ಲೋ ಮಾತಾಡ್ತಾ ಇರ್ತಾನೆ. ಕೈ ಯಾವಾಗ್ಲೂ ನಡುತ್ತಾನೆ ಇರ್ತದೆ. ಇವನನ್ನು ಎಲ್ಲರೂ ಕರೆಯೋದು ಬೆರಗ್ ಸೋಮ ಅಂತ. ಸಾರಿ ಅಣ್ಣ. ರಾಮಾಚಾರಿ, ಏನಾಯ್ತಪ್ಪ? ಏನಿಲ್ಲಮ್ಮ. ಮತ್ತೆ ಬೆಳಿಗ್ಗೆಯಿಂದ ಒಂಥರ ಇದೆಯಲ್ಲ? ಅಲ್ವಮ್ಮ, ನಾನು ಇದೇ ಪ್ರಶ್ನೆ ಕೇಳ್ತಾ ಇದೀನಿ. ಬೆಳಗ್ಗೆಯಿಂದ ಕೇಳಿದ್ರೆ ಹೇಳ್ತಾ ಇಲ್ಲ. ಏನಾಯ್ತು ಹೇಳೋ? ಏನಿಲ್ಲ, ಮಚ್ಚಿಡ್ಕೊಂಡು ಈ ತರ ಹತ್ರ ಬಂದಲ್ಲ, ಅನುಮಾನ ಬಂತಷ್ಟೆ. ಅದೇ ಯಾಕೆ ಅನುಮಾನ ಬಂತು ಅಂತ. ನಿನಗ್ ಸುಮ್ನೆ ಯಾರ ಮೇಲೂ ಅನುಮಾನ ಬರಲ್ವಲ್ಲ? ಅಯ್ಯೋ, ಈಗ ಅದನ್ನ ಬಿಡಿ, ಏನೂ ಇಲ್ಲ. ಮುರಾರಿ, ಕೆಲಸ ನೋಡ್ಕೊ. ನೀವು ಕೆಲಸ ನೋಡಿ ಹೋಗಿ. ನೆನ್ನೆ ಬಂದಿದ್ದ ಫೋನ್ ಯಾರ್ದು ಅಂತ ತಿಳ್ಕೊಳಕ್ಕೆ ಆ ನಂಬರ್ನ ಪೊಲೀಸ್ ಅವ್ರಿಗೆ ಕೊಟ್ಟಾಗಿದೆ. ಇನ್ನೊಂದಿರೋ ಜಾಗಕ್ಕೆ ಟ್ರೇಸ್ ಮಾಡ್ಕೊಂಡು ಪೊಲೀಸವ್ರು ಹೋಗಿರ್ತಾರೆ. ಸಿಕ್ಕಾಕೊಂಡ ಅಂತ ಗೊತ್ತಾಗ್ಬಿಟ್ರೆ ಅವಾಗ ನೆಮ್ಮದಿ ನನಗೆ. ಎಸ್, ರಾಮಾಚಾರಿ ಕೊಟ್ಟ ನಂಬರಿಂದ ಲಾಸ್ಟ್ ಕಾಲ್ ಈ ಲೊಕೇಶನ್ ಇಂದಾನೆ ಬಂದಿರೋದು. ಸರ್, ಸುತ್ತಮುತ್ತ ಯಾವ ಬಿಲ್ಡಿಂಗು ಕಾಣ್ತಲ್ಲ ಸರ್, ಇದೊಂದೇ ಇರೋದು. ಹೌದು, ಕಲ್ಪಿಟ್ಸ್ ಒಳಗಡೆನೆ ಇರ್ಬೋದು. ನೀವು ನನ್ನ ಜೊತೆ ಬನ್ನಿ. ಕಾನ್ಸ್ಟೇಬಲ್ಸ್, ನೀವು ಸುತ್ತಮುತ್ತ ಹುಡುಕಿ.
ಸರ್ ಇಲ್ಲಿ ಯಾರು ಇಲ್ವಲ್ಲ ಸರ್. ಸಿಗರೆಟ್ ಬಾಟ್ಸ್, ಡ್ರಿಂಕ್ಸ್ ಬಾಟ್ಲು ಎಲ್ಲ ಇಲ್ಲ ಇದೆ. ಮೇ ಬಿ ಇಲ್ಲಿ ಇದ್ದವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ಅಟ್ಮಾಸ್ಫಿಯರ್ ನೋಡಿದ್ರೆ ಒಬ್ರಿಗಿಂತ ಜಾಸ್ತಿ ಜನ ಇದ್ರು ಅಂತ ಅನ್ಸುತ್ತೆ. ಸರ್ ಆ ನಂಬರ್ಗೆ ಇನ್ನೊಂದ್ಸಲಿ ಕಾಲ್ ಮಾಡಿದ್ರೆ ಪ್ರಯೋಜನ ಇಲ್ಲ ರೀ. ನಾವು ಅವ್ರನ್ನ ಟ್ರೇಸ್ ಮಾಡಬಾರ್ದು ಅಂತ ಎಲ್ಲ ಸಿಮ್ನು ಮುರಿದು ಬಿಸಾಡಿದ್ದಾರೆ ನೋಡಿ. ಹಲೋ ಸರ್ ನಾನು ರಾಮಾಚಾರಿ ಸರ್. ನಾನೇ ನಿಮ್ಗೆ ಕಾಲ್ ಮಾಡೋಣ ಅಂತಿದ್ದೆ, ನೀವೇ ಕಾಲ್ ಮಾಡಿದ್ರಿ. ಸರ್ ಏನೋ ಮುಖ್ಯವಾದ ವಿಷಯ ಇದೆ ಸರ್. ನನಗೆ ಫೋನ್ ಮಾಡಿದ್ದು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ರಾಮಾಚಾರಿ ಅವರೇ, ನಾವು ಆ ಲೊಕೇಶನ್ ಟ್ರೇಸ್ ಮಾಡಿದ್ವಿ, ಬಟ್ ಅಲ್ಲಿ ಅವನಿಲ್ಲ. ಸಿಮ್ ಮುರಿದು ಬಿಸಾಡಿದ್ದಾರೆ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಸರ್ ನನಗೆ ಆ ಸಕ್ಸೇನಾ ಮೇಲೆ ಅನುಮಾನ ಇದೆ ಸರ್. ಅಷ್ಟು ಕರೆಕ್ಟಾಗಿ ಹೇಗೆ ಹೇಳ್ತೀರಾ? ಸೆಕ್ಷನ್ ಆಗಿದ್ರೆ ಅವನ ಹೆಸರು ಹೇಳಿ ಬೆದರಿಸ್ತಾ ಇದ್ದ ಅಲ್ವಾ? ಗೊತ್ತಿಲ್ಲ ಸರ್, ಆದರೆ ನನಗೆ ಬೇರೆ ಯಾರೋ ಶತ್ರುಗಳು ಇಲ್ಲ. ಓಕೆ, ನೀವು ನಿಮ್ಮ ಕಾರ್ಯಕ್ರಮನ ನಿರಾತಂಕವಾಗಿ ಮುಂದುವರಿಸಿ. ಸೆಕ್ಷನ್ ಕಡೆಯಿಂದ ಯಾವುದೇ ತೊಂದರೆ ಆಗದಿರೋ ಹಾಗೆ ನಾವು ನೋಡ್ಕೋತೀವಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಸರ್ ಎಲ್ಲ ಕಡೆ ಹುಡ್ಕಿದ್ವಿ ಸರ್, ಯಾರು ಸಿಗ್ಲಿಲ್ಲ. ಸರಿ ಆಗಿದ್ರೆ ನಡೀರಿ ಹೊರಡೋಣ. देखा बेटे, आ रामाचारी ತುಂಬಾ ಬುದ್ಧಿವಂತ, बहुत खतरनाक आदमी है. ನಮ್ಮ ಸಿಮ್ ಕಾರ್ಡ್ ಫೋನ್ ನಂಬರ್ನ ಟ್ರೇಸ್ ಮಾಡಿ ಪೊಲೀಸ್ನ ಇಲ್ಲಿ ಕಳಿಸಿದ್ದಾನೆ. ಆದ್ರೆ ಈ ಸಕ್ಸೇನಾ ಅವನ್ಕಿಂತ ತುಂಬಾ ಖತರ್ನಾಕ್. ಇವ್ರನ್ನೆಲ್ಲ ದಿಕ್ ತಪ್ಪಿಸಿ ನನ್ನ ದಾರಿಲಿ ನಾನು ಹೋಯ್ತಾ ಇರ್ತೀನಿ. ಬಾ.